ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯವರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೋಟಿಸ್ ಕೊಟ್ಟು ಮುಜರಾಯಿ ಇಲಾಖೆ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ಯಾವುದೇ ಒಂದು ಆರೋಪ ಇಲ್ಲದಲೇ ಒಂದು ಕ್ಷುಲ್ಲಕವಾದಂತ ಕಾರಣವನ್ನು ಸೃಷ್ಟಿ ಮಾಡಿ ಚೆನ್ನಾಗಿರುವಂತ ದೇವಸ್ಥಾನಗಳನ್ನ ಕೋಟ್ಯಾಂತರ ರೂಪಾಯಿ ಭಕ್ತಾದಿಗಳು ಸಹಾಯ ಹಾಕುವಂತ, ಧನ ಸಹಾಯ ಮಾಡುವಂತ, ಹುಂಡಿಗೆ ಹಣ ಹಾಕುವಂತ, ಸೇವೆ ಮಾಡುವಂತ ದೇವಸ್ಥಾನಗಳಿಗೆ ಸರ್ಕಾರ ಕಣ್ಣಿಟ್ಬಿಟ್ಟು ಸರ್ಕಾರ ಹಿಂದೂ ದೇವಸ್ಥಾನಗಳನ್ನ ಈ ತರ ತಗೊಳ್ತಾ ಇರುವಂತದ್ದು ಅಕ್ಷಮ್ಯ. ಇದು ತಪ್ಪು. ಇದನ್ನ ನಾವು ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ, ಕೋರ್ಟ್ನಲ್ಲೂ ಕೂಡ ಹೋರಾಡ್ತೀವಿ. ಇವ್ರ ಸರ್ಕಾರನೇ ನಡೆಸಕ್ಕಾಗ್ತಾ ಇಲ್ಲ, ಇವ್ರ ಇಲಾಖೆಗಳನ್ನೇ ನಡೆಸಕ್ಕಾಗ್ತಾ ಇಲ್ಲ. ಒಂದೊಂದು ಇಲಾಖೆಯಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ. ಇನ್ನು ಇವ್ರು ದೇವಸ್ಥಾನನೂ ತಗೊಂಡು ಇವರು ಸರಿ ಮಾಡ್ತೀವಿ ಅಂತ ಬರ್ತೀವಿ ಅಂತಂದ್ರೆ, ಇದೇ ರೀತಿ ಅವ್ಯವಹಾರದ ಆರೋಪ ಇರುವಂತ ಮಸೀದಿನ, ಚರ್ಚನ್ನ, ಇನ್ನೊಂದನ್ನ ಇವ್ರಿಗೆ ತಗೊಳ್ಳುವಂತ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಎಷ್ಟೊಂದು ಮಸೀದಿಗಳ ಮೇಲೆ ಇದೇ ರೀತಿ ಆರೋಪ ಇದೆ, ಅವ್ಯವಹಾರ ನಡೆದಿದೆ ಅಂತ. ಚರ್ಚ್ಗಳ ಮೇಲೆ ಅವ್ಯವಹಾರ ನಡೆದಿದೆ ಅಂತ ಆರೋಪ ಇದೆ. ಧೈರ್ಯ ತೋರಿಸ್ತಾರ ಇವರು ಅದನ್ನ ತಗೊಳ್ಳುವಂಥದ್ದನ್ನ? ಸರ್, ಗಾಳಿ ಆಂಜನೇಯ ಸ್ವಾಮಿ ಇದ್ರ ಬಗ್ಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇರ್ಬೇಕಾದ್ರೆ ಡೆವಲಪ್ಮೆಂಟ್ಗೆ ಅನುದಾನವನ್ನ ಕೊಟ್ಟಿದ್ರು. ಇದಾದ್ಮೇಲೆ ಅಲ್ಲೇನಾದ್ರು ಆಡಳಿತ ಮಂಡಳಿ ಏನಾದ್ರು ವೈಫಲ್ಯ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂತಹ ಒಂದು ಸಂಸ್ಥೆಯನ್ನ ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತಗೊಂಡಿದ್ದಾರೆ ಅಂತಂದ್ರೆ ಇದು ಎಲ್ಲಿಗೆ ಹೋಗುತ್ತೆ? ಯಾವ ಥರ ವರ್ತನೆ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡ್ ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದನ್ನ ಮತ್ತೆ ಅಕ್ವೇಷನ್ ಮಾಡಿಕೊಂಡು ಆ ದುಡ್ಡನ್ನ ತಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಗೆ ಒತ್ತಾಯ ಹೇಳಿದೆ, ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನ ಅಕ್ವೇಷನ್ ಮಾಡ್ಕೊಳಲ್ವಲ್ಲ ನೀವು? ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂತದ್ದನ್ನ ನೀವು ತಗೊಂಡೋಗಿ ಅಕ್ವೇಷನ್ ಮಾಡಿಕೊಂಡು ಅದು ಸರ್ಕಾರಿ ಆಡಳಿತಕಾರಿಯನ್ನ ಮಾಡಿ ಆ ದುಡ್ಡು ತಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ.